ನಮಸ್ಕಾರ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ. ನಾನು ನಿಮ್ಮ ಪ್ರಕಾಶ್ MH, ಗಣಿತ ಶಿಕ್ಷಕರು, ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಮೂಡಲ್ಗಿ. ಪ್ರತಿ ವಿಡಿಯೋದಂತೆ ತಮಗೂ ಈ ವಿಡಿಯೋಗೆ ಸ್ವಾಗತ. ಏನು ಹಿಂದಿನ ಒಂದು ವಿಡಿಯೋದಾಗ ಕೆಲವೊಂದು 5 ರಿಂದ 6 ಕ್ವಶನ್ಸ್ ಉಳಿದವು. ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಮುಂದಿನ ಒಂದು ವಿಡಿಯೋದಾಗ ನಾವು ಹೊಸ ಅಧ್ಯಾಯವನ್ನ ಸ್ಟಾರ್ಟ್ ಮಾಡಿ. ಹಂಗಿದ್ರ ಏನೊಂದು 5 ರಿಂದ 6 ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಉಳಿದವು, ಅವುಗಳನ್ನ ಈ ಒಂದು ವಿಡಿಯೋದಾಗ ಮುಗಿಸಿ ಮುಂದಿನ ಒಂದು ವಿಡಿಯೋದಿಂದ ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 15 ಏನೈತಿ ನೋಡ್ರಿ. ಕ್ವಶನ್ ನೋಡಕ್ ದೊಡ್ಡದೈತಿ, ಆದ್ರ ವೆರಿ ಸಿಂಪಲ್ ಪ್ರಾಬ್ಲಮ್ ನೋಡ್ರಿ. ಕಟ್ಟಡ ಒಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಪೂರ್ಣಗೊಳಿಸಿದರೆ ಏನ್ ಕೊಟ್ಟಾರಿ? ಒಂದು ಕಟ್ಟಡವನ್ನ ಒಬ್ಬ ಗುತ್ತಿಗೆದಾರನಿಗ ಕಟ್ಟಡ ಕೊಟ್ಟಾಗ ಅವಾಗ ಇಂತಿಷ್ಟು ಟೈಮ್ ಒಳಗ ಅದನ್ನ ಮುಗಿಸ್ಕೊಡ್ಬೇಕಂತ ಹೇಳಿ ಕಟ್ಟಡದ ಮಾಲೀಕ ಹೇಳಿರ್ತಾನೆ. ಅವಾಗ ಆ ಗುತ್ತಿಗೆದಾರ ಆ ಟೈಮ್ ಅನ್ನ ಮೀರಿ ಹೆಚ್ಚು ಟೈಮ್ ತಗೊಳ್ತಾನೆ ಆ ಒಂದು ಕಟ್ಟಡವನ್ನ ಪೂರ್ಣ ಮಾಡಾಕ. ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಆವಾಗ್ರಿ ಆ ಏನ್ ಮಾಲಕ ಅದಾನು, ಮಾಲೀಕ ಏನ್ ಮಾಡ್ತಾನು, ಆ ಗುತ್ತಿಗೆದಾರನಿಗೆ ದಂಡವನ್ನ ಹಾಕ್ತಾನ. ಹೆಂಗಂದ್ರ ದಿನದ ಒಂದು ಆಧಾರದ ಮೇಲೆ ಅವನಿಗೆ ದಂಡವನ್ನ ಹಾಕೋತಾ ಹೋಗ್ತಾನೆ. ನೋಡ್ರಿ, ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗೆ: ಮೊದಲ ದಿನಕ್ಕೆ 200 ರೂಪಾಯಿ. ನೋಡ್ರಿ, ಒಂದು ದಿನ ಲೇಟ್ ಆಗಿದ್ದಕ್ಕ ಕಟ್ಟಡವನ್ನ ಪೂರ್ಣ ಮಾಡಕ್ ಒಂದು ದಿನ ಲೇಟ್ ಆಗಿದ್ಕ ಮೊದಲನೇ ದಿನಕ್ಕ 200 ರೂಪಾಯಿ ದಂಡ, ಎರಡನೇ ದಿನಕ್ಕೆ 250 ರೂಪಾಯಿ ದಂಡ, ಮೂರನೇ ದಿನಕ್ಕೆ 300 ರೂಪಾಯಿ. ಹೀಗೆ ಪ್ರತಿದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರೂಪಾಯಿ, ಎಷ್ಟೇ 50 ರೂಪಾಯಿ ಜಾಸ್ತಿ ಆದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ಒಟ್ಟು ದಂಡ ಲೆಕ್ಕಾಚಾರ ಮಾಡಿ. ಸಿಂಪಲ್ ಏನ್ರಿ? ಮೊದಲನೇ ದಿನ ನೋಡ್ರಿ, ಮೊದಲನೇ ದಿನ ಎಷ್ಟು ದಂಡ್ರಿ? 200. ಕರೆಕ್ಟ್, 200. ಎರಡನೇ ದಿನಕ್ಕೆ ಎಷ್ಟ್ರಿ? 250. ಅಂದ್ರ ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಎಷ್ಟ? 50 ರೂಪಾಯಿ ಹೆಚ್ಚಾಗಿದೆ. ಅದು ಕ್ವಶನ್ ಒಳಗೆ ಕೊಟ್ಟಾರಿ. ನೋಡ್ರಿ, ದಂಡಕ್ಕಿಂತ 50 ರೂಪಾಯಿ ಜಾಸ್ತಿ ಆದರೆ ನೋಡ್ರಿ. ನೆಕ್ಸ್ಟ್ ಥರ್ಡ್ ಡೇ ಅಂದ್ರೆ ಮೂರನೇ ದಿವಸ ನೋಡ್ರಿ, ಎಷ್ಟಾಯ್ತು? 300. ಅದನ್ನ ಹಾಕ್ರಿ, 350. ಈಗ ಎಷ್ಟ್ರಿ? 30 ದಿನ ಲೇಟ್ ಆದ್ರೆ ಒಂದು ಕಟ್ಟಡವನ್ನ ಪೂರ್ಣಗೊಳಿಸಲು. ಆವಾಗ ಗುತ್ತಿಗೆದಾರನು ಪಾವತಿಸಬೇಕಾದ ಅಥವಾ ಮಾಲೀಕನು ಗುತ್ತಿಗೆದಾರನ ಮೇಲೆ ವಿಧಿಸಿದ ಒಟ್ಟು ದಂಡವನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ನೋಡ್ರಿ, ನಮಗ್ ಮೊದಲನೇ ದಿನ ಎಷ್ಟ್ರಿ? 200. ಇದು ನಮ್ಮ ಮೊದಲ ಪದ. ಆಮೇಲೆ ಪ್ರತಿದಿನ ಎಷ್ಟು ದಂಡ ಹೆಚ್ಚಾಕೋತೋಗಿದ್ರಿ? 50 ರೂಪಾಯಿ. 50, ಇಲ್ಲಿಗೂ 50, ಇಲ್ಲಿಗೂ 50 ರೂಪಾಯಿ ಹೆಚ್ಚಾಕೋತೋಗೈತಿ. ಈ 50 ರೂಪಾಯಿ ಏನ್ ಪ್ರತಿ ಸಲ ಹೆಚ್ಚಾಗೈತಿ, ಅದೇ ನಮ್ಮ ಸಾಮಾನ್ಯ ವ್ಯತ್ಯಾಸ. ಕರೆಕ್ಟ್. ಆಮೇಲೆ ಒಟ್ಟು ಎಷ್ಟು ದಿನ ತಗೊಂಡ್ರಿ? 30 ದಿನ ಹೆಚ್ಚು ತಗೊಂಡ್ರಿ. ಅಂದ್ರೆ ನಮಗ n = ಎಷ್ಟು? 30. ಈಗ ಒಟ್ಟು ದಂಡ ಆಗೈತಿ. ಒಟ್ಟು ದಂಡ ಲೆಕ್ಕಾಚಾರ ಮಾಡಿ. ದಂಡ ಅಂದ್ರೆ ಏನ್ರಿ? ಒಟ್ಟು ಅಂದ್ರೆ ಏನ್ರಿ? ಸಮ್ ಆಫ್ ಎಂಟರ್ಸ್. ಸೂತ್ರ n/2 2a + n-1 × d. ನೋಡ್ರಿ, n ಅಂದ್ರೆ ಎಷ್ಟು? 30. 2. a ಅಂದ್ರೆ ಎಷ್ಟ್ರಿ? a ಅಂದ್ರೆ 200 ಪ್ಲಸ್ n ಅಂದ್ರೆ 30 - 1. d ಅಂದ್ರೆ ಎಷ್ಟ್ರಿ? 50. ಈಗ ನೋಡ್ರಿ, 30 / 2. 2 × 200 ಇದೆಷ್ಟತ್ತು? 400 ಪ್ಲಸ್ 30 ಅಂದ್ರೆ 1 ಕಳೆದ್ರೆ ಎಷ್ಟ್ರಿ? 29. 29 × 50. ಈಗ ನೋಡ್ರಿ, 30 / 2 ನೋಡ್ರಿ, 400 ಪ್ಲಸ್ 29 × 5. 29 5 × 5 45, 5 × 2 10, 14. ಎಷ್ಟೊತ್ತು? 1450. ಈಗ ನೋಡ್ರಿ, 30 / 2 400 ಪ್ಲಸ್ 1450 ಎಷ್ಟಾದ್ರಿ? 1850. 1850
ಈಗ ನಾ ಏನ್ ಮಾಡ್ತಾರೆ 2 ಒಂದೇ 2 9 18 2 25. ಸೊ ನಾವೀಗ ಎಷ್ಟು ಗುಣಾಕಾರ ಮಾಡ್ಬೇಕು ನೋಡ್ರಿ 30 ಗುಂಡ್ಲೆ 925 ನೋಡ್ರಿ 925ಕ್ಕ 3 3 5 15 3 2 6 1 7 3 9 27. ಸೊ 2775 ಒಂದು 0 ಬಿಟ್ಟಿದ್ರಿ 2775 ಒಂದು 0. ಸೊ ಎಷ್ಟು ಒಟ್ಟು 27,750 ರೂಪಾಯಿ ಅದೇನಾದ್ರೆ ಗುತ್ತಿಗೆದಾರನ್ನು ಕೊಡಬೇಕಾದ ದಂಡ ಅಥವಾ ಮಾಲೀಕ ಆ ಗುತ್ತಿಗೆದಾರನ ಮೇಲೆ ವಿಧಿಸಿದ ಒಟ್ಟು ದಂಡ. ಸೊ ಕ್ವಶನ್ ನೋಡಕಷ್ಟೇ ದೊಡ್ಡದ್ರಿ. ಸೊ ಈಸಿ 1 2 3 ಸ್ಟೆಪ್ ನ ಆನ್ಸರ್. ಸೊ ಸ್ಕ್ರೀನ್ ಶಾಟ್ ತಕ್ಕೋಬಹುದು ಅಥವಾ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬಹುದು. ನೋಡಿ ವಿದ್ಯಾರ್ಥಿಗಳೇ, ಸೊ ಕ್ವಶನ್ ನಂಬರ್ 16 ಏನೈತೆ ನೋಡ್ರಿ. ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನ ಎಷ್ಟು ಕೊಟ್ಟರಿ? ನಗದು ಬಹುಮಾನಕ್ಕಾಗಿ ₹700 ಮೊತ್ತ ನೀಡಲಾಗಿತ್ತು ನೋಡಿ. ಸೊ ನಮ್ಮ ಗಿವನ್ ಡೇಟಾ ಕೊಟ್ಟಂತ ದತ್ತಾಂಶ ಏನೇನಿತ್ತು ನೋಡ್ರಿ, ಗಿವನ್ ಡೇಟಾ. ಸೊ ಮೊತ್ತ ಎಷ್ಟು? 700 ನೀಡಲಾಗಿತ್ತು. ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ ₹20 ಕಡಿಮೆಯಾದರೆ, ಅಂದ್ರ ಮುಂದಿನ ಬಹುಮಾನ. ಈಗ ನೋಡ್ರಿ, ಇದು ಫಸ್ಟ್ ಬಹುಮಾನ, ಇದ ಸೆಕೆಂಡ್ ಪ್ರೈಸ್, ಇದ ಥರ್ಡ್ ಪ್ರೈಸ್ ತಿಳ್ಕೊರಿ. ಸೊ ಏನ್ ಹೇಳಿರಿ? ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ ₹20 ಕಡಿಮೆ ಆದರೆ ಅಂದ್ರೆ ಏನ್ರಿ? ಮುಂಚಿನ ಬಹುಮಾನ ಅಂದ್ರೆ ಏನ್ ನೋಡ್ರಿ. ಸೊ ಇದು ಎಕ್ಸಾಂಪಲ್. ಸೊ ಇದ ಒಂದ ಎಕ್ಸ್ ರೂಪಾಯಿ ಏನು ಮೊದಲನೇ ಬಹುಮಾನ ಐತೆ ತಿಳ್ಕೊರಿ. ಸೊ ಎರಡನೇ ಬಹುಮಾನ ಏನಾಗಿರ್ತೈತಿ? ಎಕ್ಸ್ ಮೈನಸ್ 20. ಯಾಕಂದ್ರ ಒಂದನೇ ಬಹುಮಾನಕ್ಕ ಮತ್ತೆ ಎರಡನೇ ಬಹುಮಾನಕ್ಕ ₹20 ಕಡಿಮೆ ಆಗಿರ್ತೈತಿ ಅಂತ ಹೇಳಿ ಕ್ವಶನ್ ಒಳಗ ಕೊಟ್ಟಾರ. ಸೊ ಮೂರನೇ ಬಹುಮಾನ ರೀ, ಮೂರನೇ ಬಹುಮಾನ ಅದ್ರದಾಗ ₹20 ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ 40. ಅಂಡರ್ಸ್ಟ್ಯಾಂಡ್ ಐತೆ? ಸೊ ಆಮೇಲೆ ₹20 ಬಹುಮಾನಕ್ಕಿಂತ ₹20 ಕಡಿಮೆ. ₹20 ಕಡಿಮೆ ಅಂದ್ರೆ ಏನ್ರಿ? ನೋಡ್ರಿ, ಡಿ ಈಕ್ವಲ್ ಟು ಎಷ್ಟು? ಮೈನಸ್ 20. ಅಂಡರ್ಸ್ಟ್ಯಾಂಡ್ ಐತೆ? ಆಮೇಲೆ ಮೊತ್ತ ಕೊಟ್ಟರು, ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. ನೋಡ್ರಿ ಹೆಂಗ್ ಮಾಡ್ಬೋದು ನೋಡ್ರಿ. SN ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ನೋಡ್ರಿ, ಸೊ ಕ್ವಶನ್ ಒಳಗ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ₹700 ಮೊತ್ತ ನೀಡಲಾಗಿತ್ತು. ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ ₹20 ಕಡಿಮೆ ಆದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. ಆದ್ರೆ ಇಲ್ಲಿ ಪ್ರತಿ ಬಹುಮಾನ ಎಷ್ಟು ಬಹುಮಾನ ಕೊಡ್ತಾರ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಆದ್ರೆ ಸೊ ನಮ್ಮ ಅಜ್ಯೂಮ್ಷನ್, ಕೆಲವೊಂದು ಪ್ರಾಬ್ಲಮ್ಸ್ ಒಳಗ ಅಜ್ಯೂಮ್ಷನ್ ಮಾಡ್ಕೊಳ್ಬೇಕಾಗೈತಿ. ಸೊ ನಮ್ಮ ಪ್ರಾಬ್ಲಮ್ಸ್ ಒಳಗ n ಈಕ್ವಲ್ ಟು 7 ಅಂದ್ರೆ 7 ಬಹುಮಾನಗಳನ್ನ ಅವರು ಕೊಡ್ತೀನಿ ಅಂತ ಹೇಳಿ ಇದನ್ ಮಾಡಿರ್ತಾರೆ. ಸೊ ಈಗ ನೋಡ್ರಿ, SN ಒಟ್ಟು ಮೊತ್ತ ಎಷ್ಟು? 700. n ಎಷ್ಟು? 7/2. 2 a ಅಂದ್ರೆ ಏನ್ರಿ? ಮೊದಲ ಬಹುಮಾನ. ನೋಡ್ರಿ, ಕ್ವಶನ್ ಒಳಗ ಎಲ್ಲರೇ ಅವ್ರು ಮೆನ್ಷನ್ ಮಾಡ್ಯಾರಿ, ನಾವು ಮೊದಲನೇ ಬಹುಮಾನ ಇಷ್ಟು ಕೊಡ್ತೀವಿ, ಎರಡನೇ ಬಹುಮಾನ ಇಷ್ಟು ಕೊಡ್ತೀವಿ ಅಂತ ಇಲ್ಲ. ಆದ್ರ ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನಕ್ಕೂ ಎಷ್ಟು ವ್ಯತ್ಯಾಸ ಇರ್ತೈತಿ? ಎಷ್ಟು ರೂಪಾಯಿ ವ್ಯತ್ಯಾಸ ಇರ್ತೈತಿ? ₹20 ಕಡಿಮೆ. ಅದಕ್ಕ ನಾ ಏನ್ ಕೊಡನ್ರಿ? ಕಡಿಮೆ. ಡಿ ಈಕ್ವಲ್ ಟು ಮೈನಸ್ 20 ಅಂತ ತಗೊಂಡ್ರಿ. ಅವಾಗ ಎ ಅಂದ್ರೆ ಹಂಗ ಹೇಳ್ರಿ, ನಮಗ್ ಗೊತ್ತಿಲ್ಲ. n 7, ಡಿ ಅಂದ್ರೆ ಎಷ್ಟು ಏನ್ರಿ? ಮೈನಸ್ 20. ಕರೆಕ್ಟ್. ಈಗ ಸೊ 7 ಒಂದೇ ಇಲ್ಲಿ 100 ಉಳಿತು. ಈ ಕಡೆ ಹೋದ್ರೆ ಏನಂದ್ರಿ? 100 ಗುಣ್ಲೆ 2 200 ಒಳಗೆ ಏನ್ ಉಳಿತು? 2a ಪ್ಲಸ್ 7ರ 1 ಕಳೆದ್ರೆ ಅಷ್ಟೇ 6 ಗುಣ್ಲೆ 20 ಪ್ಲಸ್ ಇಂಟು ಮೈನಸ್ ಎಷ್ಟು ಬತ್ರಿ? 120. ಕರೆಕ್ಟ್. ಈಗ ನೋಡ್ರಿ, ಸೊ ಈ 120 ಈ ಕಡೆ ಬಂದ್ರೆ 200 ಪ್ಲಸ್ 120 ಈಕ್ವಲ್ ಟು 2a. 220ಕ್ಕ 120 ಕೂಡಿಸ್ರೆ ಎಷ್ಟ್ರಿ? 220 ಪ್ಲಸ್ 100 ಅಂದ್ರೆ 320 ಈಕ್ವಲ್ ಟು 2a. ಸೊ ಅಂದ್ರೆ ನಮಗೆ a ಅಂದ್ರೆ ಎಷ್ಟು ಸಿಕ್ತ್ರಿ? a ಈಕ್ವಲ್ ಟು 320/2 ಅಂದ್ರೆ ನೋಡ್ರಿ, 2 ಒಂದೇ 2 12 2 6 12 ಅಂದ್ರೆ ನೋಡ್ರಿ. ಸೊ ನಮ್ಮ ಮೊದಲನೇ ಒಂದು ಬಹುಮಾನ ಎಷ್ಟು ಬಂತು? ಮೊದಲನೇ ಬಹುಮಾನ ಎ ಎಷ್ಟ್ರಿ? 160.
ಕರೆಕ್ಟ್. ಈಗ ನಮ್ಗೆ ಏನ್ ಸಿಕ್ತಿ? ಮೊದಲನೇ ಬಹುಮಾನ. ಸೊ ಆದ್ರ ನಾ ಏನ್ ಹೇಳ್ರಿ, ಮೊದಲನೇ ಬಹುಮಾನ ಎಕ್ಸ್ ಎಷ್ಟು ಬಂತು? ಫಸ್ಟ್ ಪ್ರೈಸ್ 160. ಎರಡನೇ ಬಹುಮಾನ ಅವ್ರೇನ್ ಹೇಳ್ರಿ, ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನಕ್ಕ ಎಷ್ಟು ಕಡಿಮೆ ಇರ್ತೈತಿ ಹೇಳ್ರಿ? 20 ರೂಪಾಯಿ. ಸೊ ಅಂದ್ರ ಸೆಕೆಂಡ್ ಪ್ರೈಸ್ ಎಷ್ಟ್ ಆಯ್ತ್ರಿ? 160 ಒಳಗ 20, 160ರಾಗ 20 ಕಳೆದ್ರೆ ಎಷ್ಟ್ರಿ? 140. ಸೊ ಹಿಂಗ ಥರ್ಡ್ ಪ್ರೈಸ್ ಎಷ್ಟ್ ನೋಡ್ರಿ? 140ರಾಗ 20. ಸೊ 120 ಎಷ್ಟು ಬಂದ್ರಿ? 120. ನೆಕ್ಸ್ಟ್ ಫೋರ್ತ್ ಪ್ರೈಸ್ ರೀ. ಸೊ 120 ಮೈನಸ್ 20 ಅಂದ್ರ 100. ಸೊ ಫಿಫ್ತ್ ಪ್ರೈಸ್ ರೀ. ಸೊ 100 ಮೈನಸ್ 20 ಅಂದ್ರ 80. ಕರೆಕ್ಟ್ ರೀ? ನೋಡ್ರಿ ಸಿಕ್ಸ್ತ್ ಪ್ರೈಸ್ ಎಷ್ಟೇ? 80 ಮೈನಸ್ 20 ಅಂದ್ರೆ ಎಷ್ಟು ಬಂತು? 60. ನೆಕ್ಸ್ಟ್ ಸೆವೆಂತ್ ಪ್ರೈಸ್ ನೋಡ್ರಿ ಎಷ್ಟಾಯ್ತು? 60 ಮೈನಸ್ 20 ಅಂದ್ರೆ ಎಷ್ಟೇ? 40 ರೂಪೀಸ್. ಸೊ ಕರೆಕ್ಟ್ ರೀ? ಸೊ ಈಗ ನೋಡ್ರಿ ನಮ್ಮ ಫಸ್ಟ್ ಪ್ರೈಸ್ ಎಷ್ಟು? 160, ಸೆಕೆಂಡ್ 140, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಪ್ರೈಸ್. ಸೊ ಅಂಡರ್ಸ್ಟ್ಯಾಂಡ್ ಐತ್ರಿ? ಸೊ ಪ್ರಾಬ್ಲಮ್ ಸೊ ನೋಡಕತ್ತ ನಮ್ಗೆ ಏನಂತಾರೆ ದೊಡ್ಡ ಅನ್ಸ, ಆದ್ರ ಸಿಂಪಲ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅನ್ನ ನೀವು ಓದುವಾಗ ಒಂದೇ ಸಲ ಏನ್ ನೋಡ್ತೀರಿ ಅವಾಗ ಓದುವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ ಅಂದ್ರ ಸೊ ಈಸಿಯಾಗಿ ಒಂದು 2 ರಿಂದ 3 ನಿಮಿಷ ಒಳಗ ಬಿಡಿಸ್ಬೋದು. ಸೊ ಬರ್ಕೋಬಹುದು ಅಥವಾ ಸ್ಕ್ರೀನ್ ಶಾಟ್ ಅನ್ನ ತಕೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ್ರಿ. ನೋಡಿ ವಿದ್ಯಾರ್ಥಿಗಳೇ, ಸೊ ಕ್ವಶನ್ ನಂಬರ್ 17, ಪ್ರಶ್ನೆ ಸಂಖ್ಯೆ 17 ಏನಿದೆ ನೋಡ್ರಿ. ವಾಯು ಮಾಲಿನ್ಯ ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ, ಒಳಗಡೆ ಮತ್ತು ಹೊರ ಆವರಣದಲ್ಲಿ ಗಿಡಗಳನ್ನು ನೆಡುವ ಯೋಚನೆ ಮಾಡಿದರು. ಪ್ರತಿ ತರಗತಿಯ ಪ್ರತಿ ಭಾಗದಲ್ಲಿ ನೆಡುವ ಗಿಡಗಳ ಸಂಖ್ಯೆ ಅವರು ಅಧ್ಯಯನ ಮಾಡುತ್ತಿರುವ ತರಗತಿ ಸಂಖ್ಯೆಗೆ ಸಮವಾಗಿದೆ. ನೋಡಿ, ಸೊ ಏನ್ ಮಾಡ್ಯಾರಿ, ಒಂದು ಶಾಲೆ ಒಳಗ ವಿದ್ಯಾರ್ಥಿಗಳೆಲ್ಲ ಕೂಡಿಸಿಕೊಂಡು ಸೊ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುವ ಒಂದು ದೃಷ್ಟಿಯಿಂದ ಗಿಡಗಳನ್ನ ಹಚ್ಬೇಕಂತ ಹೇಳಿ ತೀರ್ಮಾನ ಮಾಡ್ಯಾರ. ಕರೆಕ್ಟ್? ಸೊ ಅವ್ರು ಏನ್ ಡಿಸೈಡ್ ಮಾಡ್ಯಾರಿ, ಪ್ರತಿ ವರ್ಗದವರು ಗಿಡ ಹಚ್ಬೇಕು. ಸೊ ಕರೆಕ್ಟ್? ಸೊ ಹೆಂಗ್ ಹಚ್ಬೇಕಂದ್ರ ಈಗ ಅವ್ರ ಎಷ್ಟನೇ ವರ್ಗವನ್ನ ಕಲಿಯಾತಾರ, ಈಗ ಎಷ್ಟನೇ ಕಲಿಯಾತಾರು ಅಷ್ಟು ಸಸಿಗಳನ್ನ ಅಥವಾ ಅಷ್ಟು ಗಿಡಗಳನ್ನ ನೆಡ್ಬೇಕಂತ ತೀರ್ಮಾನ ಮಾಡ್ಯಾರ. ಈಗ ನೋಡ್ರಿ ಎಕ್ಸಾಂಪಲ್ ಹೆಂಗಂದ್ರ ಒಂದನೇ ವರ್ಗದವ್ರು ಎಷ್ಟ್ರಿ? 1ನೇ ಕಲಿಯಾತಾರು ಅವ್ರ 1 ಗಿಡ, 2ನೇ ತರಗತಿದವರು 2 ಗಿಡ, ಹಿಂಗ 12 ವರ್ಗದವರೆಗೆ ಎಷ್ಟ್ರಿ? 1ನೇ ವರ್ಗ ನೋಡ್ರಿ, 1ನೇ ವರ್ಗದವ್ರಿ ಫಸ್ಟ್ ಕ್ಲಾಸ್ದವ್ರು ಎಷ್ಟ್ರಿ? 1. ಸೊ 2ನೇ ವರ್ಗ ಏನ್ರಿ? 2ನೇ ವರ್ಗ ಸೆಕೆಂಡ್ ಕ್ಲಾಸ್ದವ್ರು ಅವರು 2 ಗಿಡ. ಸೊ ಹಿಂಗ ಎಷ್ಟ್ರಿ? 12 ವರ್ಗ, 12ನೇ ತನ ಐತ್ರಿ ಸಾಲಿ. ಅವಾಗ ಎಷ್ಟ್ರಿ? 12ನೇ ಒಂದು ಕ್ಲಾಸ್ ಅವ್ರ 12 ಗಿಡಗಳು. ಆದರ ಇನ್ನೊಂದು ಏನ್ ಹೇಳ್ಯಾರ ನೋಡ್ರಿ, ಪ್ರತಿ ವರ್ಗ 3 ವಿಭಾಗ ಇದ್ದಾರೆ. ಸೊ ವಿಭಾಗ ಅಂದ್ರೆ ಏನ್ರಿ ನೋಡ್ರಿ, ಒಂದು ಕ್ಲಾಸ್ದೊಳಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾದ್ರ ಅಲ್ಲಿ ಎ ಬಿ ಸಿ ಅಂತ ಹೇಳಿ ಸೆಕ್ಷನ್ ಮಾಡ್ತಾರೆ. ಸೊ ಅವುಗಳನ್ನ ನಾವು ವಿಭಾಗ ಅಂತ ಕರಿತೀವಿ. ಈಗ 1ನೇ ವರ್ಗದಾಗ ಎಷ್ಟು ವಿಭಾಗಗಳು ಅದಾವ? 3. 2ನೇ ವರ್ಗ 3. ಹಿಂಗ ಪ್ರತಿಯೊಂದು ಕ್ಲಾಸ್ದಾಗ 3 ವಿಭಾಗಗಳು ಅದಾವ. ಸೊ ಈಗ ನಮಗೇನ್ ಕೇಳ್ತಾರೆ, ಅವರು ಒಟ್ಟು ನೆಡುವ ಗಿಡಗಳ ಸಂಖ್ಯೆ ಎಷ್ಟು ಗಿಡಗಳನ್ನ ನೆಟ್ಟಾರ ಅಂತ ಹೇಳಿ ಕ್ವಶನ್ ಕೇಳಿ. ಸೊ ನೋಡ್ರಿ, ಇದರಿಂದ ನಾವು ಏನನ್ನ ಒಂದು ಡೇಟಾವನ್ನ ಅಥವಾ ದತ್ತಾಂಶವನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಮೊದಲನೇ ಪದ ಯಾವಾಗಲೂ ಏನಾಗಿರ್ತದ್ರಿ? ಎ ಎಷ್ಟು? 1. ನೋಡ್ರಿ ಡಿ ಎಷ್ಟ್ರಿ? 2ನೇ ಪದ ಮತ್ತು 1ನೇ ಪದಕ್ಕೆ ಇರುವಂತ ವ್ಯತ್ಯಾಸ. ಕರೆಕ್ಟ್? ಸೊ ಆಮೇಲೆ ಎನ್ ಎಷ್ಟ್ರಿ? 12ನೇ ತರಗತಿ 12 ಕ್ಲಾಸ್ದವು n = 12. ಈಗ ನೋಡ್ರಿ, ಸೊ ಅಷ್ಟು ಮೊತ್ತ n/2 2a ಪ್ಲಸ್ n-1 ಇಂಟು ಡಿ. ನೋಡಿ ಈಗ ನೋಡ್ರಿ, ಸೊ n ಅಂದ್ರೆ ಎಷ್ಟು ನೋಡ್ರಿ? n ಅಂದ್ರ 12 / 2 ಇಲ್ಲಿ ಐತಿ ನೋಡ್ರಿ n ಅಂದ್ರ. ನೋಡ್ರಿ ಈಗ 2a ಅಂದ್ರೆ ಎಷ್ಟ್ರಿ? a ಅಂದ್ರ 1 ಪ್ಲಸ್ n ಅಂದ್ರ 12 ಮೈನಸ್ 1 ಡಿ ಅಂದ್ರ 1. ಕರೆಕ್ಟ್ ರೀ? ಈಗ ನೋಡ್ರಿ 2 1 2 6 ಇಲ್ಲಿ ಎಷ್ಟು ಬತ್ರಿ? 6. ಇಲ್ಲಿ ನೋಡ್ರಿ 2 1 2 12ರ 1 ಕಳೆದ್ರ 11 11 1 11. ಈಗ ನೋಡ್ರಿ 6ಕ್ಕೆ 6 2ಕ್ಕೆ 11 ಕೂಡಿಸ್ರೆ ಎಷ್ಟ್ರಿ? 11 + 2 13. ಕರೆಕ್ಟ್ ರೀ? 13 5 65 13 6 78. ಇದು ಏನು? ಪ್ರತಿಯೊಂದು ಕ್ಲಾಸಿನ ಒಂದು ವಿಭಾಗದ ಗಿಡಗಳ ಸಂಖ್ಯೆ, ಒಟ್ಟು ಗಿಡಗಳ ಸಂಖ್ಯೆ. ಯಾಕಂದ್ರ ನಾ ಏನ್ ಮಾಡಿ ನೋಡ್ರಿ, ಒಂದು ವಿಭಾಗದ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾವ
ಕಂಡುಹಿಡಿದಿರಿ. ಕರೆಕ್ಟ್. ಆದ್ರ ಅವ್ರು ಹೇಳ್ತಾರಿ ಪ್ರತಿ ವರ್ಗದಾಗ 3 ವಿಭಾಗ. ಕರೆಕ್ಟ್. ಸೊ ಪ್ರತಿ ವಿಭಾಗದಾಗ 3 ವಿಭಾಗ ಅಂದ್ರ ಒಂದು ವಿಭಾಗದ ಒಟ್ಟು ಗಿಡಗಳ ಸಂಖ್ಯೆ 78. 3 ವಿಭಾಗಗಳು 3 × 24, 3 × 21, 21 2 23. ಕರೆಕ್ಟ್ ನೋಡ್ರಿ. ಸೊ 78 ಇದು ಒಂದು ವಿಭಾಗದ ಒಟ್ಟು ಗಿಡಗಳ ಸಂಖ್ಯೆ, ಅವರು ನೆಡುವಂತ ಒಟ್ಟು ಗಿಡಗಳ ಸಂಖ್ಯೆ. ಆದ್ರೆ ಎಷ್ಟೈತೆ ನೋಡ್ರಿ, ನೋಡಿ ವಿದ್ಯಾರ್ಥಿಗಳೇ. ಸೊ ಕ್ವಶನ್ ನಂಬರ್ 18 ಏನೈತಿ ನೋಡ್ರಿ. ಒಂದು ಸುರುಳಿಯನ್ನು ಕ್ರಮಾಗತ ಅರೆ ವೃತ್ತಗಳಿಂದ, ಅರೆ ವೃತ್ತ ಅಂದ್ರೇನ್ರಿ ಸೆಮಿ ಸರ್ಕಲ್, ಪೂರ ಅಲ್ರಿ, ಅರ್ಧ ಚಂದ್ರ ಬರ್ತಾನ್ರಲ್ಲ ಹಂಗ, ಅವುಗಳು ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ, ನೋಡ್ರಿ ಎ ಮತ್ತು ಬಿ ಐತ್ರಿ. ಸೊ ಮುಂದೆ ಏನಂತಾರೆ, ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು, ನೋಡ್ರಿ ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು, ತ್ರಿಜ್ಯ ಅಂದ್ರೆ ಎಲ್ಲೈತ್ರಿ, ಸೊ ಇದೇಟದ್ರಿ 0.5 ತ್ರಿಜ್ಯ. 1 ಸೆಂಟಿಮೀಟರ್ 0.5, ಇಲ್ಲಿಡದ ಇಲ್ಲಿ ಮಟ, ಇಲ್ಲಿಡದ ಇಲ್ಲಿ ಮಟ ಎಷ್ಟ್ರಿ 1, ಆಮೇಲೆ ಇಲ್ಲಿಂದ ಇಲ್ಲಿ ತನ 1.5. ಹಿಂಗಿದ್ದು ಈ ರೀತಿ 13 ಕ್ರಮಾಗತ ಅರೆವೃತ್ತಗಳಿಂದ ಮಾಡಲ್ಪಟ್ಟರೆ ಸುರುಳಿಯ ಒಟ್ಟು ಉದ್ದ. ಸೊ ಈ ಸುರುಳಿಯ ಒಟ್ಟು ಉದ್ದ ಎಷ್ಟಂತ ಕೇಳ್ತಾರೆ. ಸೊ ಎಷ್ಟು ಸುರುಳಿಗಳಿದಾವು, n = 13. ಸೊ ಆಮೇಲೆ ನಿಮ್ಗ ಒಂದು ಅರೆ ವೃತ್ತ ಉದ್ದದ ಎಷ್ಟೈತ್ರಿ πr ಅಂತ ಒಂದು ಹಿಂಟ್ ಕೊಟ್ಟಾರ, ಒಂದು ಸುರುಳಿಯನ್ನ ಕೊಟ್ಟಾರ. ಸೊ ಈಗ ನೋಡ್ರಿ, ಸೊ ಮೊದಲನೇ ಸುರುಳಿಯ ಉದ್ದ ಏನಾಕತಿ πr1. ಕರೆಕ್ಟ್. ಈಗ ನೋಡ್ರಿ, ಸೊ π ಅಂದ್ರ π, r ಅಂದ್ರ ಎಷ್ಟ್ರಿ 0.5. ಯಾಕಂದ್ರ ಇಲ್ಲಿ ಕೊಟ್ಟಾರಿ ತ್ರಿಜ್ಯಗಳು, r ಅಂದ್ರ ಏನ್ರಿ ರೇಡಿಯಸ್, ತ್ರಿಜ್ಯಗಳು. ಕರೆಕ್ಟ್. ಈಗ ಈ 0.5 ಅನ್ನ ನಾ ಏನ್ ಬರೀತು 1/2. ಸೊ 2 ಅಂದ್ರಿ 1/2 ಅಂದ್ರು ಒಂದ, 0.5 ಅಂದ್ರು. ನೆಕ್ಸ್ಟ್ L2 πr2. ಸೊ π ಅದಕ್ಕಿಂಟು 1, ಸೊ ಎಷ್ಟು ಬಂತು π. ಕರೆಕ್ಟ್. ಸೊ ಈಗ ಒಟ್ಟು ಉದ್ದ ಕೇಳ್ಯಾರಿ. ಸೊ ಒಟ್ಟು ಉದ್ದ ಅಂದ್ರೆ ಏನ್ ಮಾಡ್ಬೇಕು, L1 L2 ಅಪ್ ಟು L13. ಸೊ ಅದರ ಒಂದು ಸಮ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, n/2 2a + n-1 × d. ಕರೆಕ್ಟ್ ರೀ. ಸೊ ನಮಗೀಗ n ಅಂದ್ರ 13 ಗೊತ್ತಾಗೈತಿ. ಸೊ ಎ ಅಂದ್ರೆ ಏನ್ರಿ ಮೊದಲದ ಪದ, ಮೊದಲ ಅಂದ್ರೆ ಎಷ್ಟೈತ್ರಿ L1 = ಇಲ್ಲಿ ನೋಡ್ರಿ, ಇಲ್ಲಿ ಹಿಯರ್ ಇಲ್ಲಿ ಎ ಅಂದ್ರೂ ಒಂದ, L1 ಅಂದ್ರೂ ಒಂದ, ಎಷ್ಟು π/2. ನೆಕ್ಸ್ಟ್ ಈಗ ಡಿ ಅಂದ್ರೆ ಏನ್ರಿ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನ್ರಿ ಎರಡನೇ ಪದ ಮತ್ತು ಮೊದಲನೇ ಪದಕ್ಕೂ ಇರುವಂತ ಒಂದು ವ್ಯತ್ಯಾಸ. ಎರಡನೇ ಪದ ಎಷ್ಟೈತ್ರಿ π, ಒಂದನೇ ಪದ π/2. ನೋಡ್ರಿ, ಸೊ ಭಿನ್ನರಾಶಿಗಳ ಎರಡು ಫ್ರಾಕ್ಷನ್ ಅನ್ನ ಸಬ್ಟ್ರಾಕ್ಷನ್ ಮಾಡ್ಬೇಕು ನೋಡ್ರಿ. ಸೊ 1 2 2, 2 1 2π, 1 1. ಸೊ 2 πದಾಗ 1 π ಕಳೆದ್ರ π, ಎಷ್ಟು ಬಂತು ಡಿ π/2. ಈಗ ನೋಡ್ರಿ n ಅಂದ್ರೆ ಎಷ್ಟೈತ್ರಿ 13 ಹಾಗೆ 2. ಕರೆಕ್ಟ್ ರೀ. ಸೊ ಎ ಅಂದ್ರೆ ಎಷ್ಟೈತ್ರಿ, ಎ ಅಂದ್ರೆ π/2. ನೋಡ್ರಿ π/2. ಕರೆಕ್ಟ್ ರೀ. ಸೊ ಇರ್ಲಿಲ್ಲ ಅಂದ್ರ ಬ್ರಾಕೆಟ್ ನಂಬರ್ ಕನ್ಫ್ಯೂಸ್ ಆಗ. ಸೊ 13 - 1 ಡಿ ಎಷ್ಟು π/2. ಈಗ ನೋಡ್ರಿ, ಸೊ e2 ಕ್ಯಾನ್ಸಲ್ ಆತ್ರಿ. ಈಗ 13/2 ಇಲ್ಲಿ ಏನ್ ಉಳಿತು π ಪ್ಲಸ್ 13 1 ಕಳೆದ್ರೆ ಎಷ್ಟ್ರಿ 12. ಈ 12ಕ್ಕ π/2 ಎಷ್ಟ್ರಿ 12ಕ್ಕ × π/2, ಸಾರಿ π/2. ಸೊ 2 1 2 6 ಸೊ 6π, ಎಷ್ಟ್ರಿ 6π ಬಂತು. ಇಲ್ಲಿ π, ಇಲ್ಲಿ 6π, 1 πದಾಗ 6π ಕೂಡಿಸಿ ಎಷ್ಟ್ರಿ 7π, ಎಷ್ಟು 7π. 1 6 7 7π. ಈಗ 13 7 ಎಷ್ಟ್ರಿ 13 7, 13 5 65, 13 6 78, 13 7 91, 13 5 65, 13 6 78, 13 7 91, 91π/2. ಕರೆಕ್ಟಾ. ಈಗ ನೋಡಿ, ಸೊ ಈಗ ಏನ್ ಬರಿಬಹುದು, ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಏನ್ರಿ 91 π ಅಂದ್ರೆ ಯಾವಾಗಲೂ 22/7 ಇರ್ತೈತಿ, /2. ಸೊ 2 1 2 11, 7 1 7
ಇದು 7 ಒಂದ್ಲೆ 7 2 ಉಳಿತು 21 7 ಮೂರನೇ. ಸೊ 13 ಗುಂಡ್ಲೆ 11 ಏನ್ ಉಳಿತು 13 ಗುಂಡ್ಲೆ 11 ನೋಡ್ರಿ 13 ಗುಂಡ್ಲೆ 11 11 ಏನ್ ಬರೀತ್ ನಾವು 10 ಪ್ಲಸ್ 1. ಸೊ 13 ಹತ್ಲೆ 130 ಪ್ಲಸ್ 13 ಸೊ 143. ಸೊ ಒಟ್ಟು ಉದ್ದ ಎಷ್ಟು ಬಂತು 143. ಸೊ ಒಟ್ಟು ಉದ್ದ ಎಷ್ಟು ಬಂತ್ರಿ SN ಈಕ್ವಲ್ ಟು 143 ನೋಡ್ರಿ ಕರೆಕ್ಟಾ 143 ನೋಡ್ರಿ ಸಿಂಪಲ್ ಮಾಡೇನಿ ಏನು ಮಾಡಿಲ್ಲ. ಸೊ ಪೈ R1 ಯಾಕಂದ್ರೆ ಎಲ್ ಅಂದ್ರೆ 2 ಇರುತ್ತೆ ಅವ್ರ ಕೊಟ್ಟಾರ ಪೈ R1 ಯಾಕಂದ್ರೆ ಅರೆ ವೃತ್ತ ಐತೆ ಅರೆ ವೃತ್ತ ಇದ್ದಾಗ ಪೈ R1 ತಗೋಬೇಕು. ಪೈ R1 ಆರ್ ಜಾಗದಾಗ ಏನ್ರಿ ರೇಡಿಯಸ್ 0.5 ಆ 0.5 ಅನ್ನ ನಾ ಏನ್ ಬರೀತು 1/2 ಅಂತ ಬರ್ಕೋದ್ನು. ಅದಕ್ಕ ಇದೆರಡು ಮಲ್ಟಿಪ್ಲೈ ಮಾಡಿದಾಗ 5/2 ಇದು L1 L2 ಪೈ R2 ಜಾಗದಾಗ 1 ಸೊ ಪೈ ಇಂಟು 1 ಪೈ. ನೆಕ್ಸ್ಟ್ SN ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಡಿ. ಈಗ ನೋಡ್ರಿ ಸೊ ಒಟ್ಟು ಉದ್ದವನ್ನ ಕಂಡುಹಿಡಿಬೇಕಾದ್ರೆ L1 ಅಂದ್ರೆ L13. ಸೊ ಎಲ್ಲಾನ ಸಿಂಪ್ಲಿಫೈ ಮಾಡ್ಕೋತ ಹೋಗಿ. ಸೊ ಯಾರಿಗೆ ಕನ್ಫ್ಯೂಸ್ ಆದ್ರೆ ಸೊ ವಿಡಿಯೋ ಪಾಸ್ ಮಾಡಿ ಅಥವಾ ಇನ್ನೊಮ್ಮೆ ಒಂದೇ ವಿಡಿಯೋ ಪ್ರಾರಂಭದಿಂದ ನೋಡ್ರ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಅಷ್ಟು ಮೀರಿ ನಿಮ್ಗೆ ಅಲ್ಲಿ ಕಮೆಂಟ್ ಸೆಕ್ಷನ್ ಒಳಗ ಸೊ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಸೊ ಅದನ್ನ ಏನ್ ಮಾಡ್ರು ನಿಮ್ಗ ಕ್ಲಿಯರ್ ಮಾಡಿ ಕೊಡು ನೋಡಿ ವಿದ್ಯಾರ್ಥಿಗಳಿಗೆ. ಸೊ ಕ್ವಶನ್ ನಂಬರ್ 19 ಏನೈತಿ ನೋಡ್ರಿ 200 ಮರದ ದಿಮ್ಮಿ ಜೋಡಿಸಲಾಗಿದೆ. ಕೆಳಭಾಗದಲ್ಲಿ 19 ಅನಂತರ 18 ಹೀಗೆ 200 ದಿಮ್ಮಿಗಳನ್ನು ಎಷ್ಟು ಸಾಲಿಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲಿನ ಸಾಲಿನ ದಿಮ್ಮಿಯ ಸಂಖ್ಯೆಗಳು ಎಷ್ಟು ನೋಡ್ರಿ ಏನ್ ಮಾಡ್ಯಾರಿ. ಸೊ ಒಂದ್ 200 ಏನದಾವ್ರಿ ಮರದ ದಿಮ್ಮಿಗಳು ಎಷ್ಟು ಅದಾವ್ರಿ 200 ಮರದ ದಿಮ್ಮಿಗಳು ಅಂದ್ರ ಮರದ ಕಟ್ಟಿಗೆಗಳು. ಅವುಗಳನ್ನ ಏನ್ ಮಾಡ್ಯಾರಿ ಸಾಲಿನಲ್ಲಿ ಜೋಡಿಸ್ಯಾರಿ ಕರೆಕ್ಟಾ. ಸೊ ಅದು 20ನೇ ಸಾಲ 19 18 ಹಿಂಗ ಜೋಡಿಸ್ಯಾರಿ. ಅವ ಒಂದೊಂದ್ ಸಾಲಿನಾಗ ಎಷ್ಟ್ ಅದಾವ ಅಂತಾನು ಹೇಳಿಲ್ಲ. ಸೊ ಏನ್ ಕೇಳ್ಯಾರಿ ಒಂದೊಂದ್ ಸಾಲಿನಾಗ ಹೇಳ್ಯಾರ ನೋಡ್ರಿ 1ನೇ ಸಾಲ 20 2ನೇ ಸಾಲ 19 18 ಹಿಂಗ ಎಷ್ಟು ಸಾಲುಗಳಲ್ಲಿ ಜೋಡಿಸಬಹುದು. ಸೊ ಅಂದ್ರ ನೋಡ್ರಿ ಸೊ ಮೊದಲನೇ ಸಾಲ ಎಷ್ಟ 20 ಫಸ್ಟ್ ಅಂದ್ರ ಮೊದಲನೇ ಸಾಲ ಎಷ್ಟು 20 ಕರೆಕ್ಟ್ ರೀ. ಸೊ ಎರಡನೇ ಸಾಲು 19 ಮೂರನೇ ಸಾಲ 18 ಹಿಂಗ ಎಷ್ಟೋ ಒಂದು ಸಾಲುಗಳದಾವು. ಎಷ್ಟು ಸಾಲುಗಳದಾವು ನಮ್ಗೆ ಗೊತ್ತಿಲ್ಲ. ಅದೇ ನಮ್ಗೇನ್ರಿ n ಈಕ್ವಲ್ ಟು ಎಷ್ಟು ಸಾಲುಗಳದಾವು ಅದನ್ನ ಮಾತ್ರ ನಾವು ಈಗ ಕಂಡುಹಿಡಿಬೇಕು ಎಷ್ಟು ಸಾಲುಗಳದಾವು ಅಂತ ನೋಡ್ರಿ. ಸೊ ಎ ಅಂದ್ರೆ ಎಷ್ಟ್ರಿ ಎ ಅಂದ್ರ 20. ಸೊ ಡಿ ಅಂದ್ರೆ ಏನಾಕೈತಿ ನೋಡ್ರಿ ಸೊ ಎರಡನೇ ಪದ ಮತ್ತು ಮೊದಲನೇ ಪದಕ್ಕೂ ಇರುವಂತ ಒಂದು ವ್ಯತ್ಯಾಸ ಎಷ್ಟು -1 ನೋಡ್ರಿ. ಆಮೇಲೆ ಮೊತ್ತ ಎಷ್ಟು ಮರದ ದಿಮ್ಮಿಗಳದಾವು 200 ನೋಡ್ರಿ. SN ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ ಕರೆಕ್ಟ್ ರೀ. ನೋಡಿ ಈಗ SN ಅಂದ್ರೆ ಎಷ್ಟ್ರಿ 200 n ಗೊತ್ತಿಲ್ಲ ಅದನ್ನ ಕಂಡುಹಿಡಿಬೇಕು. 2 a ಜಾಗದಾಗ ಎಷ್ಟೈತ್ರಿ 20 ಪ್ಲಸ್ n ಮೈನಸ್ 1 ಡಿ ಅಂದ್ರೆ ಎಷ್ಟ್ರಿ -1 ಡಿ ಅಂದ್ರೆ ಎಷ್ಟ್ರಿ -1 ನೋಡ್ರಿ. ಸೊ ನಾ ಏನು ಮಾಡಿಲ್ಲ ಕೊಟ್ಟಂತ ದತ್ತಾಂಶಗಳನ್ನ ಸೂತ್ರದೊಳಗ ತುಂಬೇನಿ. ಈ 2 ಈ ಕಡೆ ಹೋತಂದ್ರೆ ಎಷ್ಟ್ರಿ 400 ಈಕ್ವಲ್ ಟು ನೋಡ್ರಿ 2 ಗುಂಡ್ಲೆ 20 ಎಷ್ಟತ್ತು 40. ಇಲ್ಲಿ ನೋಡ್ರಿ -1 ಇದು ಗುಣಾಕಾರ ಮಾಡ್ಬೇಕ್ರಿ. ಇಲ್ಲಿ ಮೈನಸ್ ಐತಿ ಇಲ್ಲಿ n ತೇಕ ಪ್ಲಸ್ ಇರತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಗುಂಡ್ಲೆ n 1 n ಅಟ್ಟ ಬೈರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1 ಕರೆಕ್ಟ್. ಈಗ ಸೊ 400 ಇದರಿಂದ ಇದಕ್ಕೆ ಗುಣಾಕಾರ ಮಾಡಿ. ಸೊ ಇರಲ್ಲ ಫಸ್ಟ್ ಪ್ಲಸ್ 40 ಪ್ಲಸ್ 40 ಪ್ಲಸ್ 1 ಎಷ್ಟಾಗದ್ರಿ ಪ್ಲಸ್ 41 ಮೈನಸ್ n. ಈಗ ಈ ಅನ್ನದಿಂದ ಒಳಗಿನ ಒಂದು ಸಂಖ್ಯೆಗಳಿಗೆ ಗುಣಾಕಾರ ಮಾಡ್ರಿ ಎಷ್ಟು ಬರ್ತೈತಿ n ಇಂಟು 41 n ಮೈನಸ್ n ಇಂಟು n ಸ್ಕ್ವೈರ್ ಕರೆಕ್ಟಾ. ಈಗ ಇದನ್ನ ಈ ಕಡೆ ತಗೊಂಡ್ರಿ ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಈ ಮೈನಸ್ n ಸ್ಕ್ವೈರ್ ಏನಿರ್ತೈತಿ ಅದು ಪಾಸಿಟಿವ್ ಒಳಗೆ ಬರ್ಬೇಕು. ಸೊ ಅವಾಗ ನಾ ಏನ್ ಮಾಡ್ತೀನಿ ನೋಡ್ರಿ ಸೊ 400 ಈ ಕಡೆ ಐತಿ ಕರೆಕ್ಟಾ 400 ಎಡಕಿನ ಸೈಡ್ ಐತಿ. ಈಗ ಇವುಗಳನ್ನೆಲ್ಲ ಎಡಕಿನ ಸೈಡ್ ತಗೊಂಡ್ಬರ್ತೀನಿ ಇವುಗಳನ್ನೆಲ್ಲ ಎಡಕಿನ ಸೈಡ್
ನೋಡ್ರಿ 41 ಪ್ಲಸ್ 41 ಇದ್ದಿದ್ದು ಮೈನಸ್ 41, ಮೈನಸ್ ಎನ್ ಸ್ಕ್ವೇರ್ ಇದ್ದಿದ್ದು ಪ್ಲಸ್ ಎನ್ ಸ್ಕ್ವೇರ್. ಆಮೇಲೆ ಇವುಗಳನ್ನ ರೀಅರೇಂಜ್ ದಾಗ ಮಾಡಿ ಅಂದ್ರ ಎನ್ ಸ್ಕ್ವೇರ್ ಮೈನಸ್ 41 ಎನ್ ಪ್ಲಸ್ 400 ಈಕ್ವಲ್ ಟು 0. ಸೊ ಈಗ ನೋಡ್ರಿ, ಸೊ ಎರಡು ಸಂಖ್ಯೆಗಳನ್ನ, ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡಬಹುದು? ಒಂದು ಪೈಥಾಗೋರಸ್ನ ಶ್ರೀಧರ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡಬಹುದು, ಅಥವಾ ಇನ್ನೊಂದು ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತನ ವಿಧಾನದಿಂದ. ಸೊ ಅಪವರ್ತನ ವಿಧಾನದಿಂದ ಬಿಡಿಸ್ರಿ ನೋಡ್ರಿ. ಸೊ ಈ ಮೈನಸ್ 41 ಬರ್ಬೇಕು. ಎರಡು ಸಂಖ್ಯೆಗಳನ್ನ ಸ್ಪ್ಲಿಟ್ ಮಾಡಿದಾಗ ಅವುಗಳನ್ನ ಕೂಡಿಸಿದಾಗ ಇಲ್ಲಿ ಏನೈತಿ ಪ್ಲಸ್ ಐತಿ. ಸೊ ಆ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟು ಬರ್ಬೇಕು? ಮೈನಸ್ 41 ಬರ್ಬೇಕು. ಅದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಎಷ್ಟು ಬರ್ಬೇಕು? 1 ಗುಂಡ್ಲೆ 400 ಅಂದ್ರೆ 400. ಗುಣಿಸಿದಾಗ 400 ಬರ್ಬೇಕು, ಕೂಡಿಸಿದಾಗ ಮೈನಸ್ 41 ಬರ್ಬೇಕು. ಯಾವ ಎರಡು ಸಂಖ್ಯೆಗಳು ನೋಡ್ರಿ, ನಮ್ಗೆ ಗೊತ್ತಿಲ್ಲ. ಅದಕ್ಕ ಈ 400 ಭಾಗಾಕಾರ ಮಾಡ್ಕೊಂತ ಹೋಗೋಣ. ಈಗ ನೋಡ್ರಿ, ಸೊ 2 ಎಡ್ಲೆ 4, 4 5 ಎಡ್ಲೆ 25, 25 ಎಡ್ಲೆ 50, 50 ಎಡ್ಲೆ 100, 100 ಗುಂಡ್ಲೆ 4 ಹಾಕೈತೇನ್ರಿ 400 ಬರ್ತೈತಿ. ಆದ್ರೆ 41 ಬರಂಗಿಲ್ಲ. 2 ಎಡ್ಲೆ 4, 4 ಎಡ್ಲೆ 8, 8 ಗುಂಡ್ಲೆ 50, 8 ಗುಂಡ್ಲೆ 50 ಬರ್ತದ್ರಿ, ಬರಂಗಿಲ್ಲ. ನೋಡ್ರಿ 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16, 5 ಎಡ್ಲೆ 25. ನೋಡ್ರಿ ಸಾರಿ ನೋಡ್ರಿ 16 ಮತ್ತು 25, 16, 25 ಗುಣಿಸರ 400 ಬರ್ತೈತ್ರಿ, ಬರ್ತೈತಿ. 25 ಹತ್ಲೆ 250, ನೆಕ್ಸ್ಟ್ 25 ಆರ್ಲೆ 150, 250 ಪ್ಲಸ್ 150 450. ಅದ ಈ ಎರಡು ಸಂಖ್ಯೆಗಳನ್ನ 16 ಮತ್ತು 25 ಕೂಡಿಸರ ಎಷ್ಟಾಕತ್ರಿ? 41. ನಮಗೂ 41 ಬೇಕು. ಸೊ ನೋಡ್ರಿ, ಈ 41 ನಾ ಎರಡು ಯಾವ ಬರೀತೇನ್ರಿ? 25 ಎಷ್ಟು ಬರೀತೇನ್ರಿ? 16, 16n ಮೈನಸ್ 25n ಪ್ಲಸ್ 400. ಕರೆಕ್ಟ್ ರೀ. ಈಗ ಇದ್ರೊಳಗ ಏನ್ ಕಾಮನ್ ಐತಿ? n ಮೈನಸ್ 16 ಮೈನಸ್, ಸೊ 25 n ಮೈನಸ್ 16 ಈಕ್ವಲ್ ಟು 0. ಸೊ ಈಗ ನೋಡ್ರಿ, n ಮೈನಸ್ 16 ಈಕ್ವಲ್ ಟು 0, n ಮೈನಸ್ 25 ಈಕ್ವಲ್ ಟು 0. ಕರೆಕ್ಟ್ ರೀ. n ಮೈನಸ್ 25 ಈಕ್ವಲ್ ಟು 0. ಸೊ ಈಗ n ಈಕ್ವಲ್ ಟು ಇದು ಈ ಕಡೆ ಬಂದ್ರೆ ಎಷ್ಟ್ರಿ? 16 ಆರ್ ಅಥವಾ n ಈಕ್ವಲ್ ಟು 25 ಅಂದ್ರ 25 ಸಾಲು ಬರ್ಬೋದು ಅಥವಾ 16 ಸಾಲು ಬರ್ಬೋದು. ಆದ್ರ ಇನ್ನೊಂದ್ ಏನ್ ಕೇಳಿ ನೋಡ್ರಿ, ಅತ್ಯಂತ ಮೇಲಿನ ಸಾಲಿನ ದಿಮ್ಮಿಗಳು ಎಷ್ಟು? ನೋಡ್ರಿ, ಮೇಲಿನ ಸಾಲಿನ ದಿಮ್ಮಿಗಳು. ಸೊ ಏನ್ ಮಾಡ್ಬೋದ್ರಿ? ಮೇಲಿನ ಸಾಲಿನ ದಿಮ್ಮಿಗಳು ಹಂಗ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡ್ರಿ. ಸ್ವಲ್ಪ ತಿಳಿ ಹೊಡ್ಸಿ. ನೋಡ್ರಿ, an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟ್. ಈಗ ಎ ಅಂದ್ರೆ ಎಷ್ಟ್ರಿ? ಎ ಅಂದ್ರೆ 20 ಪ್ಲಸ್ ಎನ್ ಅಂದ್ರ 16 ತಗೊಂಡ್ರ ಮೈನಸ್ 1. ಡಿ ಅಂದ್ರೆ ಎಷ್ಟೈತ್ರಿ? ಡಿ ಅಂದ್ರೆ ಎಷ್ಟೈತ್ರಿ? ಮೈನಸ್ 1. ನೋಡ್ರಿ ಎಷ್ಟತ್ತು? 20 20, 16 1 ಕಳೆದ್ರೆ 15, 15 ಎಷ್ಟೊತ್ತು? 20 15 ಕಳೆದ್ರೆ 5. ಕರೆಕ್ಟ್. ಸೊ ಯಾವಾಗ n ಈಕ್ವಲ್ ಟು 16 ಸಾಲಿದ್ದಾಗ. ಅದೇ n ಈಕ್ವಲ್ ಟು 25 ತಗೊಂಡ್ರ ನೋಡ್ರಿ ಏನಾಕೈತಿ? n ಈಕ್ವಲ್ ಟು 25 ತಗೊಂಡ್ರ 20 20, 25 1 ಕಳೆದ್ರೆ 24. ಕರೆಕ್ಟ್. 24 ಮೈನಸ್ 24, 20 24 ಆದ್ರೆ ಎಷ್ಟು? ಮೈನಸ್ 4. ಸೊ ಯಾವಾಗಾದ್ರೆ ನೋಡ್ರಿ, ಯಾವಾಗಾದ್ರೆ ನಮ್ದು ಏನೈತಿ? ಮೊದಲನೇ ಸಾಲು, ಅತ್ಯಂತ ಮೇಲಿನ ಸಾಲು A1 ಏನೈತಿ? ಸೊ -4 ಇರಾಕ್ ಸಾಧ್ಯೈತಿ, -4 ಮರದ ದಿಮ್ಮಿಗಳು ಇರಾಕ್ ಸಾಧ್ಯೈತಿ ಇಲ್ಲ. ಸೊ ಅದಕ್ಕ ಸೊ ಇದು ಅಲ್ಲ. ಸೊ ನಮ್ಮ ಆನ್ಸರ್ ಎಷ್ಟೇ? ಒಟ್ಟು ಸಾಲುಗಳು ಎಷ್ಟು? 16. ಒಟ್ಟು ಮೇಲಿನ ಅಟಿಂತ್ರಿ ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಅಂದ್ರೆ ಎಷ್ಟು ಬರೀಬೇಕು? n ಈಕ್ವಲ್ ಟು 16 ಸಾಲುಗಳಲ್ಲಿ. ಸೊ ಅಂಡರ್ಸ್ಟ್ಯಾಂಡ್ ಐತ್ರಿ? ಸೊ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ತಕೋಬಹುದು. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 20 ಆಮೇಲೆ ಸಮಾಂತರ ಶ್ರೇಣಿಯ ಕೊನೆಯ ಒಂದು ಪ್ರಶ್ನೆ ನೋಡ್ರಿ. ಏನೈತಿ? ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಓಟ ಐತಿ, ಒಂದು ಸ್ಪರ್ಧೆ ಐತಿ, ಆಲೂಗಡ್ಡೆ ಸ್ಪರ್ಧೆ. ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಒಂದನೇ ಆಲೂಗಡ್ಡೆ ನೋಡ್ರಿ, ಒಂದು ಬುಟ್ಟಿ ಐತಿ. ಸೊ ಇಲ್ಲಿ ಒಳಗ ಏನೈತಿ? ಒಂದನೇ ಆಲೂಗಡ್ಡೆ 5 ಮೀಟರ್ ದೂರ ಇಡಲಾಗಿದೆ. ಎಷ್ಟು ಮೀಟರ್? 5 ಮೀಟರ್
ದೂರ ಒಂದು ಆಲೂಗಡ್ಡೆ ಇಡಲಾಗಿದೆ. ಉಳಿದ ಆಲೂಗಡ್ಡೆ ಒಂದೇ ರೇಖೆಯ ಮೇಲೆ ಕರೆಕ್ಟ್ ಒಂದೇ ರೇಖೆಯ ಮೇಲೆ ಪರಸ್ಪರ 3 ಮೀಟರ್ ನೋಡ್ರಿ, ಇಲ್ಲಿಂದ 3 ಮೀಟರ್. ಇದು ಯಾವ್ದ್ರಿ? ಎರಡನೇ ಆಲೂಗಡ್ಡೆ. ಎರಡನೇ, ಇದು ಮೊದಲನೇ ಆಲೂಗಡ್ಡೆ. ಒಟ್ಟು ಸ್ಪರ್ಧೆಯಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆ ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು. ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಆಲೂಗಡ್ಡೆ ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು. ಅವಳು ಇದೇ ರೀತಿ ಎಲ್ಲಾ ಬಕೆಟ್ ನಲ್ಲಿ ಬಂದು ಬೀಳುವವರೆಗೆ ಮುಂದುವರಿಸಿ. ಸ್ಪರ್ಧೆ ಓಡಿದ ಒಟ್ಟು ದೂರ ಎಷ್ಟಂತ ಕೇಳಿ. ಕರೆಕ್ಟ್. ಸೊ ನೋಡ್ರಿ, ಸೊ ಕೆಲವೊಂದು ಇಲ್ಲಿ 3 ಮೀಟರ್ದಾಗ ಇಲ್ಲೊಂದ ಆಲೂಗಡ್ಡೆ ಇಟ್ಟಾರ, ಆಮೇಲೆ ಮತ್ತೆ ಇಲ್ಲೊಂದ 3 ಮೀಟರ್ದ ಆಲೂಗಡ್ಡೆ ಇಟ್ಟಾರ. ಸೊ ಕರೆಕ್ಟ್. ನೋಡ್ರಿ, ಈಗ ನೋಡ್ರಿ ಏನೈತಿ. ಸೊ ಏನ್ ಮಾಡ್ಬೇಕು? ಸ್ಪರ್ಧೆ ಏನಿಲ್ಲ, ಇಲ್ಲಿ ಒಬ್ರು ನಿಂದಿರ್ಬೇಕು. ಅವ್ರ ಏನ್ ಮಾಡ್ಬೇಕು? ಇಲ್ಲಿ ಆಲೂಗಡ್ಡೆಯನ್ನ ತಗೊಂಡ ಇಲ್ಲಿ ಹಾಕಿ ಇಲ್ಲಿಗೆ ಬರ್ಬೇಕು. ಬಂದ ಮತ್ತೆ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಹಿಡ್ದ ಆಲೂಗಡ್ಡೆ ತಗೊಂಡು ಇಲ್ಲಿಗೆ ಹಾಕಿ ಇಲ್ಲಿಗೆ ಬರ್ಬೇಕು. ಸೊ ನೋಡ್ರಿ, ಸೊ ಮೊದಲು ಒಂದು ವ್ಯಕ್ತಿ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಎಷ್ಟ್ರಿ? 5 ಮೀಟರ್ ಮಾತ್ರ. 5 ಮೀಟರ್ ಬಂದ್ರು ಕರೆಕ್ಟ್. ಅವಾಗ ಈ ಆಲೂಗಡ್ಡೆ ಅಂತ ತಗೊಂಡು ಇದ್ರ ಹಾಕಿ ಕರೆಕ್ಟ್, ಮುಗೀತು. ಸೊ ಎರಡನೇಕ್ಕೆ ಅವ್ರ ಇಲ್ಲಿ ಬಂದ್ರು. ಸೊ ಇಲ್ಲಿ 5, ಇಲ್ಲಿ 3, ಎಷ್ಟು? 8 ಮೀಟರ್ ಹೋದ್ರಿ. ನೆಕ್ಸ್ಟ್ ಹೋಗಿ ಹಾಕಿರು. ಆಮೇಲೆ ಮೂರನೇದಕ್ಕೆ ಇಲ್ಲಿಂದ ಇಲ್ಲಿ ಬಂದ್ರು. ಸೊ 3 3 6 5 11 ಮೀಟರ್ ಕರೆಕ್ಟ್. ಸೊ ನೋಡ್ರಿ, ನೆಕ್ಸ್ಟ್ ಮತ್ 3 3 3 6 9 5 14. ಸೊ ಹಿಂಗ ಅದಾವ. ಆದ್ರೆ ಇದು ನೋಡ್ರಿ, ಸೊ ಇದೇನ ಒಬ್ಬ ವ್ಯಕ್ತಿ ಇಲ್ಲಿಂದ ಇಲ್ಲಿ ಹೋದ್ ಬಂದ್ರು, ಇದು ಒನ್ ಸೈಡ್ ಜರ್ನಿ. ಅಥವಾ ಈಗ ನೋಡ್ರಿ, ಹೋಗುದ ಅಷ್ಟ 5 ಮೀಟರ್, ಅದು ಬರೋದು ಎಷ್ಟ್ರಿ? 5 ಮೀಟರ್. ಅಂದ್ರೆ ಇದು 5 ಮೀಟರ್. ಇದು ಒನ್ ಸೈಡ್ ಹೋಗುದಾದ್ರಿ. ಬರೋದಂದ್ರೆ ಎಷ್ಟತ್ತು? 10 ಮೀಟರ್. ಸೊ ಇದು ಎಷ್ಟತ್ತು? 16, ಇದು 22, ಇದು 28 ಕರೆಕ್ಟ್. ಸೊ ಈಗ ಏನ್ ಕೇಳಿದ್ರು? ಸ್ಪರ್ಧಿ ಓಡಿದ ಒಟ್ಟು ದೂರ ನೋಡ್ರಿ. SN = n/2 2a + n - 1 × d ಕರೆಕ್ಟ್. ಸೊ ನೋಡ್ರಿ, ಕರೆಕ್ಟ್ ನೋಡ್ರಿ. ಒಟ್ಟು ಎಷ್ಟು ಆಲೂಗಡ್ಡೆ ಇಟ್ಟಾರ ಅದು ಬೇಕಿರ್ಲಿ. ಸೊ ಕ್ವಶನ್ ಒಳಗ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡ್ಯಾರನ 3ನೇದು. ಸೊ ಒಟ್ಟು ಎಷ್ಟು ಆಲೂಗಡ್ಡೆ? 10 ಆಲೂಗಡ್ಡೆ. ಸೊ ಕ್ವಶನ್ ಒಳಗೆ ಇಲ್ಲಿ ಮಿಸ್ ಆಗಿರ್ಬೋದು ಅನಿಸ್ತೈತಿ. ಎಲ್ಲಾ ಬಕೆಟ್ ನಲ್ಲಿ ಎಲ್ಲಾ ಅಣುಕಿತ ಅಲ್ಲಿ 10 ಆಲೂಗಡ್ಡೆ ಅಂತ ಕೊಡ್ಬೇಕು. ಈಗ ನೋಡ್ರಿ, ಸೊ ಎ ಅಂದ್ರ ಎಷ್ಟ್ರಿ? ಎ ಅಂದ್ರ 5 ಅಲ್ಲ, ಸಾರಿ, ಎ ಅಂದ್ರ 10. ಸೊ ಡಿ ಅಂದ್ರ ಎರಡನೇ ಒಂದು ಪದಕ್ಕೂ ಮತ್ತು ಮೊದಲನೇ ಪದಕ್ಕೂ ಇರುವಂತ ವ್ಯತ್ಯಾಸ ಎಷ್ಟು? 16 - 10 ಎಷ್ಟು? ಡಿ ಅಂದ್ರ 6. ಸೊ ಎನ್ ಅಂದ್ರೆ ಎಷ್ಟು? ಎನ್ ಅಂದ್ರೆ ಒಟ್ಟು 10 ಆಲೂಗಡ್ಡೆ ಕರೆಕ್ಟ್. ಈಗ ನೋಡ್ರಿ, n = 10 / 2 ಎ ಅಂದ್ರೆ ಎಷ್ಟ್ರಿ? 10 ಪ್ಲಸ್ ಎನ್ ಅಂದ್ರೆ ಎಷ್ಟ್ರಿ? 10 - 1 ಡಿ ಅಂದ್ರ 6 ನೋಡ್ರಿ. ಈಗ 10 2 2 ಹತ್ಲೆ 20, 10 1 ಕಳೆದ್ರೆ 9 9 6 9 5 45 9 6 54 54 20 ಎಷ್ಟ್ರಿ? 54 20 74 ನೋಡ್ರಿ. 2 1 2 3 6 1 ಉಳಿತು 14 ಆಯ್ತು. 2 7 14 37 × 10 37 × 10 ಅಂದ್ರೆ 370 ಮೀಟರ್. ಸೊ 370 ಮೀಟರ್ ಏನ್ರ? ಅಷ್ಟು 370 ಮೀಟರ್ ಅವಳು ಕ್ರಮಿಸಿದ ಒಂದು ದೂರ. ಸೊ ಅಟ್ಟು ಆಲೂಗಡ್ಡೆಯನ್ನ 10ನೇ ಆಲೂಗಡ್ಡೆಯನ್ನ ತಂದ ಈ ಬುಟ್ಟಿ ಒಳಗೆ ಹಾಕುತ್ತಾನ ಆಕಿ ಎಷ್ಟು ದೂರ ಕ್ರಮಿಸಿಳು? 370 ಮೀಟರ್. ಸೊ ಅಂಡರ್ಸ್ಟ್ಯಾಂಡ್ ಐತ್ರಿ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳೇ, ಸೊ ಮೊದಲನೇ ಒಂದು ಸಮಾಂತರ ಶ್ರೇಣಿ ಎಲ್ಲಾ ಒಂದು ಲೆಕ್ಕಗಳನ್ನ ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಇರುವಂತಹ ಪ್ರತಿಯೊಂದು ಲೆಕ್ಕವನ್ನ ನಾವು ಬಿಡಿಸಿದ್ವಿ. ಸೊ ಇನ್ನ ಮುಂದಿನ ಒಂದು ವಿಡಿಯೋ ಒಳಗ ಮುಂದಿನ ಒಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋಸ್ ಅನ್ನ ಯಾರು ನೋಡಿಲ್ಲ, ವಿಡಿಯೋಸ್ ನೋಡ್ರಿ.
ಸೊ ನೋಡಿದವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಸೊ ಯಾವ್ದಾದ್ರು ಕ್ವಶನ್ ಇದ್ರು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಆಮೇಲೆ ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಮೂಡಲ್ಗಿ, ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅದರ ಬಾಜು ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಮರಿಬೇಡ್ರಿ. ಸೊ ಇದರಿಂದ ನಾವು ಯಾವಾಗ ವಿಡಿಯೋ ಬಿಡ್ತೀವಿ ಸೊ ನಿಮ್ಗೆ ನೋಟಿಫಿಕೇಶನ್ ಡೈರೆಕ್ಟ್ ಬರ್ತದೆ. ಸೊ ಹಂಗಂದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಹೊಸ ಅಧ್ಯಾಯದೊಂದಿಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು.